ರಾಮನಗರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಡೀಟೇಲ್ ಸಿಗ್ತಾ ಇದೆ. 22 ವರ್ಷ ಸಾಕಿದಂತಹ ಮಲತಾಯಿಯ ಮೇಲೆ ಕ್ರೌರ್ಯವನ್ನ ಎಸಗಿದ್ದಾನೆ ಪಾಪಿ ಮಗ ಅನ್ನೋದ್ರ ಡೀಟೇಲ್ಸ್. ತಾಯಿಯ ಜುಟ್ಟು ಹಿಡಿದು ಮನಬಂದಂತೆ ಥಳಿಸಿದ್ದಾನೆ. ಚನ್ನಪಟ್ಟಣ ತಾಲೂಕಿನ ಲಾಲಘಟ್ಟ ಗ್ರಾಮದಲ್ಲಿ ಘಟನೆ ಆಗಿರೋದು. ತಾಯಿ ನೀಲಮ್ಮ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ ದುಷ್ಟ ಮಗ. ಸಾಕು ಮಗ ಈಶ್ವರ್ ಅಟ್ಟಹಾಸ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈ ಕುರಿತಂತೆ ದೂರನ್ನ ಕೂಡ ದಾಖಲಿಸೋ ಕೆಲಸ ಆಗಿದೆ. 22 ವರ್ಷಗಳ ಕಾಲ ಪಾಪ ತಾಯಿ ತನ್ನದೇ ಮಗ ಅಂತ ಅನ್ಕೊಂಡು ಸಾಕ್ದ. ಬಟ್ ಬೆಳೀತಾ ಇದ್ದ ಹಾಗೆ ಆತನೇ ಆಕೆಯ ಪಾಲಿಗೆ ವಿಲನ್ ಆಗಿದ್ದಾನೆ. ಜುಟ್ಟು ಹಿಡಿದು ಹಲ್ಲೆ ಮಾಡುವಂತಹ ದೃಶ್ಯ ಸ್ಥಳೀಯ ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಅವಾಚ್ಯ ಶಬ್ದಗಳ ಬಳಕೆ, ಆಮೇಲೆ ನೋಡಿ ಪಾಪ ತಾಯಿಯನ್ನು ಗಮನಿಸಿದ್ರೆ ಅವರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ, ವಯಸ್ಸಾಗಿದೆ. ಒಂಚೂರಾದರೂ ಇಷ್ಟೊಂದು ಕಟಕ ಆಗ್ತಾನ ಮಗ. ಅದೇ ತಾಯಿ ಕೈಯಲ್ಲಿ ಕೈ ತುತ್ತಿ ಹಿಡ್ಕೊಂಡು ತಿಂದವನು ಹಿಂಗೆ ವರ್ತಿಸ್ತಾನ. ಎಲ್ಲ ವಿಜುವಲ್ಸ್ ಕೂಡ ರೆಕಾರ್ಡ್ ಆಗಿದೆ. ಈಗ ಆತನ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನ ನೋಡಬೇಕು. ಕೊಟ್ಟು ಏಟಿಗೆ ತಳ್ಳಿದ ರೀತಿಗೆ ಅವರು ಅಲ್ಲೇ ಕೂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಆ ಮೂತಿಯನ್ನು ಗಮನಿಸ್ತಾ ಇದ್ದೀರಾ. ಏನು ಈ ಫೋಟೋಗಳನ್ನೆಲ್ಲ ನೋಡಿಬಿಟ್ರೆ ಇವನು ಎಷ್ಟು ಸಭ್ಯ ಮನುಷ್ಯ, ಎಷ್ಟೊಂದು ಒಳ್ಳೆಯವನಪ್ಪ ಅಂತ ಅನಿಸ್ಬಿಡುತ್ತೆ. ಆ ಒಳ್ಳೆ ತನದ ಮುಖವಾಡದ ಒಳಗೆ ಇಷ್ಟೊಂದು ವಿಕೃತಿ ಇದೆಯಾ, ಕ್ರೌರ್ಯ ಇದೆಯಾ? ತಾಯಿ ಮುಂದೆ ಪೌರುಷ ತೋರಿಸೋದಾ? ಇದನ್ನು ಗಂಡಸ್ತನ ಅಂತಾರ?